ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ನಮ್ಮ ಆಂಟಿ ಅವ್ರವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕತ್ತೆ ಅವ್ರ ಮನೆಗೆ. ಏನಕ್ಕೆ? ಮಟನ್ ಊಟ ಕೇಳಿದಾರೆ, ಅದಕ್ಕೆ ಊಟ ಕೇಳಿದ್ದೀವಿ ಗೈಸ್. ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಎಸ್ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಚೇಪೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ ಆಂಟಿ ಅವ್ರ ಮನೆಗೆ ಚೇಪೆ ಕಾಯಿ ಕಿತ್ಕೊಂಡು ಹೋಗೋದಕ್ಕೆ. ಸಕ್ಕತ್ ಬಿಸಿಲಿದೆ ಅಂತ ಅಪ್ಪ. ಈ ರೋಡ್ ಡುಗು ಡುಗು ರೋಡ್, ಡುಕು ಮಣ್ ರೋಡ್. ಈ ರೋಡಲ್ಲಿ ಕಾರಲ್ಲಿ ಹೋಗ್ತಿದ್ದೀವಿ, ಯಾಕಂದರೆ ನಮ್ರಿ ಹೆವಿ ಡ್ರೈವರ್. ಏನು ನಾವೇನು ಬಟ್ಟೆ ಬಟ್ಟೆ ಮೇಲೆ ಹೋಗ್ತಾ ಇದೀವಿ, ನೋಡ ಆ ಕಡೆ ಏನೋ ತಗಲ್ತಾ. ನಿಧಾನಾಗಿ ನಡಿ. ನೀನು ಇವಾಗ ಇಲ್ಲಿಗೆಲ್ಲ ಕಾರಲ್ಲಿ ಬರೋ ಅವಶ್ಯಕತೆ ಇತ್ತಾ? ಬೆಳಗ್ಗೆನೆ ಹೋಗಿ ಬೈಕಲ್ಲಿ ಹೋಗಿ ಕಿತ್ಕೊಂಬಂದಿದ್ದಿದ್ರೆ ಆಗಿತ್ತಪ್ಪ. ಕಿಂಚೋ ಬ್ಯಾಗ್ ಇಲ್ಲಿ ತಗೋ. ಇಲ್ಲಿದ್ದಾವೆ ನೋಡು. ಯಪ್ಪ, ಎಷ್ಟು ಬಿಸಿಲಿದೆ ಸ್ವಾಮಿ. ಏನು ಈ ಟೈಮಿಗೆ ಬಿಸಿಲಲ್ಲಿದ್ದರೆ ಅಷ್ಟೇ. ಇಲ್ಲಿದೆ ನೋಡ್ಚಿನ, ಇಲ್ಲಿ ಬಾ, ಇಲ್ಲಿ ನೋಡು ಬ್ಯಾಗು. ಟೇಕ್ರಿ ನೋಡು, ಕರೆಕ್ಟಾಗಿ ಇಟ್ಟಿದ್ದೀನಲ್ಲ. ಇಲ್ಲಿ ಚೆನ್ನಾಗಿದೆ ಅದು. ಓಕೆ, ಕಲ್ತ್ಬಿಟ್ಟೆ ಕಣೆ. ಅದು ಎತ್ಕೋ, ಅದು ಚಿಕ್ಕಾಯಿ, ಅದು ಟೇಸ್ಟ್ ಇರುತ್ತೆ. ಅಲ್ಲಿದೆ ನೋಡಿ ಇನ್ನೊಂದು. ಓಕೆ, ಇದರಲ್ಲಿದೆ ನೋಡ್ತೀನಾ, ಇಲ್ಲಿ ನೋಡಲ್ಲಿದೆ. ತಗೋ. ಜಂಪ್. ಇಲ್ಲಿದೆ ನೋಡು, ಮತ್ತೆ ಇಲ್ಲಿದೆ ಬಾ. ನೋಡಿದ್ರಲ್ಲ, ಅಲ್ಲಿದೆ. ಇಲ್ಲಿ ಅಲ್ಲ ಈ ಕಡೆ. ತಗೋ, ಹಿಡ್ಕೊ. ಇವಾಗ ಅಲ್ಲಿದೆ ನೋಡು, ಅದನ್ನ ಕಿತ್ಕೊ ನೀನು. ಅಲ್ಲ, ರೆಡಿ ಆದಾಗ ಕಿತ್ಕೊಳ್ಳೋಕೆ ಕಷ್ಟ. ನೋಡಿ, ಇಲ್ಲಿದ್ದಾವೆ ನೋಡು. ಏನ್ರಿ ಹುಷಾರು. ನಾವು ಒಳಗಡೆಗೆ ಹೋಗ್ತೇವೆ, ಯಾವಾಗೂ ಸೈಡಲ್ಲೇ ಬರೋದು, ಸೈಡಲ್ಲೇ ಕಿತ್ಕೊಳ್ಳೋದು, ರೈಟ್ ಹೇಳ್ತಾ ಇರೋದು. ನಾನು ಬಂದರೆ ಓಡಾಡ್ತೀನಿ, ತೋಟ ಎಲ್ಲ. ಕಿತ್ಕೋ, ಚಿಕ್ಕದು ಬೇಡವಾ? ಚೆನ್ನಾಗಿಲ್ವಾ? ಇನ್ನು ಸ್ವಲ್ಪ ಒಳಗಡೆ ಹೋಗೋಣ, ನಡಿ. ಸಾಕು. ಅಲ್ಲವ ನೋಡು, ಇನ್ನು ಮುಂದಕ್ಕೆ ಈಗ ಇಡ್ತಾರೆ.
ಹಣ್ಣಾಗಿರೋ ಯಾವ ಬಿಟ್ಟಿರಲ್ಲ ಅವು. ಇನ್ನೊಂದು ಇಲ್ಲಿದೆ ಬಾ. ನನ್ಗೆ ಆ ಕಡೆಗೆ ಹೋಗ್ಬೇಕು. ಆಗಲ್ಲ. ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಎಸ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ತೋಟದೊಳಗಡೆನೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆ ಕಡೆ ಗೇಟ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಆ ಕಡೆಯಿಂದನೇ ರೋಡ್ ಇದೆಯಂತೆ. ಹಾಗೆ ಮೇನ್ ರೋಡ್ಗೆ ಜಾಯಿನ್ ಆಗ್ತೀವಿ ಗೈಸ್. ಏನಾಯ್ತು ಚಿನ್ನ? ಯಾವ ಕಲ್ಲು? ಇದಾ? ಈ ಕಲ್ಲು ಅದಾ? ಆ ಕಲ್ಲು ನಮ್ದು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು. ಎಸ್ ಗೈಸ್, ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ರೋಡಲ್ಲಿ ಬಂದ್ವಿ, ಅಲ್ಲಿ ಕಲ್ಲಿತ್ತು, ಅದು ಶಾರ್ಪ್ ಆಗಿತ್ತು. ಒಂದು ಸೈಡು ಆ ಟೈರ್ ಮೇಲೆ ಹೋಗಿ ಪಂಚರ್ ಆಗಿದ್ದಿದ್ರೆ ಅದೊಂಥರ ಓಕೆ, ಅದು ಟೈರೇ ಹೋಗಿದೆ, ಅಷ್ಟು ಶಾರ್ಪ್ ಆಗಿತ್ತು. ಮತ್ತು ನಮ್ಮವರು, ನಮ್ಮ ಮಾವ ಮತ್ತು ನಮ್ಮ ಅಣ್ಣ ಎಲ್ಲನೂ ರೆಡಿ ಮಾಡ್ತಿದ್ರು. ಅವ್ರ ಕೈಯಲ್ಲೂ ಆಗಲಿಲ್ಲ. ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್, ಅವ್ರ ಕಾರ್ ಡ್ರೈವಿಂಗ್ ಹೋಗ್ತಾರೆ, ಅವ್ರಿಗೆಲ್ಲ ಐಡಿಯಾ ಇರುತ್ತಲ್ಲ, ಅವ್ರಿಗೆ ಕಾಲ್ ಮಾಡಿದ್ರು ಪಕ್ಕದೂರಿಂದ. ಪಾಪ ಅವ್ರು ಬಂದು ನಮ್ಮದು ಜಾಕಿಂದ ಎತ್ತಕ್ಕೆ ಟ್ರೈ ಮಾಡಿದ್ರು. ಅದು ಜಾಕೇನೆ ಒಳಗಡೆ ಹೊರ್ಟೋಯ್ತು, ಅದು ಬೆಂಡಾಯಿತು. ಅದಕ್ಕೆ ನಮ್ಮ ಮಾವ ಊರೊಳಗಡೆ ಹೋಗಿ ಡಬಲ್ ಜಾಕ್ ತೊಗೊಂಡು ಬಂದು ಇವಾಗ ಎತ್ತಾ ಇದ್ದಾರೆ ಗೈಸ್. ಇವಾಗ ನಮ್ಮ ಮಾವ ಅದು ಡಬಲ್ ಜಾಕ್ ಓಪನ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ, ನಮ್ಮವ್ರು ಹೋಗಿ ಅದರ ಕೆಳಗಡೆ ಕಲ್ಲಿಡೋದಕ್ಕೆ ಕಲ್ಲು ಹುಡ್ಕೊಂಡು ಬಂದರು. ನೋಡಿ ಗೈಸ್, ಇದೆ ಈ ಕಲ್ಲಿಂದನೇ ನಮ್ಮ ಟೈರು ಹೋಗಿದ್ದು. ಎಸ್ ಗೈಸ್, ಇವಾಗ ಆ ಡಬಲ್ ಜಾಕ್ನ ಹಾಕಿ ಎತ್ಬಿಟ್ಟು ಟೈರ್ನ ಫಿಕ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಗೈಸ್. ಪಾಪ ಅವರು, ನಮ್ಗೆ ಯಾರಿಗೂ ಐಡಿಯಾನೇ ಆಗಲಿಲ್ಲ. ಅವರು ನೀಟಾಗಿ ಪ್ಲ್ಯಾನ್ ಮಾಡಿ ಫಿಕ್ಸ್ ಮಾಡಿಕೊಟ್ರು ಗೈಸ್. ಇವಾಗ ಫಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇರೋದೇ ತೋಟ. ಅಲ್ಲಿ ಚೇಪೆಕಾಯಿ ತೋಟ ಕಾಣಿಸ್ತಾ ಇದೆಯಲ್ಲ, ಅದೇ ತೋಟ. ಈ ರೋಡಲ್ಲಿ ಬಂದ್ವಿ, ಅಲ್ಲಿ ಕಲ್ಲು ತಗಲಿ ಪಂಚರ್ ಆಯಿತು. ಆ್ಯಂಡ್ ಇಲ್ಲೇ ಇರೋದು ಮೇನ್ ರೋಡು. ಅಲ್ಲಿಂದ ಅಲ್ಲಿಗೆ ಬರೋಷ್ಟರಲ್ಲಿ ಈ ಥರ ದುರಂತ ಆಗಿದೆ ಗೈಸ್. ಅಂತೂ ಇಂತೂ ಫಿಕ್ಸ್ ಮಾಡಿದ್ರು. ಇವಾಗ ಬೋಲ್ಟ್ ಹಾಕ್ತಾ ಇದ್ದಾರೆ ಗೈಸ್. ಬೋಲ್ಟ್ ಹಾಕಿ ಫಿಕ್ಸ್ ಮಾಡ್ತಿದ್ದಾರೆ. ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಈ ಥರ ಏನಾದರೂ ಆದರೆ ತುಂಬಾ ಬೇಜಾರಾಗುತ್ತೆ. ಮೂಡ್ ಆಫ್ ಆಗುತ್ತೆ, ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಗೈಸ್. ಸದ್ಯಕ್ಕೆ ಬೇಗನೆ ರೆಡಿ ಆಯಿತು. ಇವಾಗ ಅದು ಏರು ಮಿಷಿನ್ ತಂದು ಇವಾಗ ಏರ್ನ ಪಂಪ್ ಮಾಡೋದಕ್ಕೆ ಸೆಟ್ ಮಾಡ್ತಾ ಇದ್ದಾರೆ ಗೈಸ್. ಟೈರ್ಗೆ ಬ್ಲೋ. ಪಾಪ ನಮ್ಮ ಹಸ್ಬೆಂಡ್ ಇದನ್ನು ಏರ್ ಪಂಪ್ ಮಾಡೋ ಮಿಷಿನ್ ಹಿಂದೆಗಡೆ ಡಿಕ್ಕಿಯಲ್ಲಿ ಇತ್ತು, ಅದನ್ನು ತೊಗೊಂಡು ಬರೋಕ್ಕೆ ಹೋಗಿ ಸ್ಲಿಪ್ಪರ್ ಹಾಕಿದ್ರು. ಆದರೂ ಸ್ಕಿಪ್ಪಾಗಿ ಅದು ಮೂರು ಮುಳ್ಳು, ಜಾಲಿ ಮುಳ್ಳು ಅಂತಾರಲ್ಲ, ಅದಕ್ಕೆ ಚುಚ್ಚಿದೆ ಗೈಸ್. ತುಂಬಾ ಬೇಜಾರಾಗುತ್ತೆ ಹಿಂಗೇನಾದರೂ ದುರಂತಗಳಾದರೆ. ಏನು ಮಾಡೋಕ್ಕಾಗತ್ತೆ. ಅಂತೂ ಫೈನಲಿ ರೆಡಿ. ಅದು ಎಷ್ಟು ಬ್ಲೋ ಹೊಡಿಬೇಕು ಅಂತ ಫಿಕ್ಸ್ ಮಾಡ್ತಾಯಿದ್ದಾರೆ ಗೈಸ್. ಇಲ್ಲಿ ಆ ನಂಬರ್ ಸೆಟ್ ಮಾಡ್ತಿದ್ದಾರೆ ನೋಡಿ ಗೈಸ್. ಈ ಟೈರೇ ಹೋಗಿದ್ದು ನೋಡಿ, ಅದು ಆ ಏರಿಯಾ ಫುಲ್ಲು ತೂತಾಗ್ಬಿಟ್ಟಿದೆ. ಅಂತೂ ಇಂತೂ ರೆಡಿ ಆಯಿತು. ಇವಾಗ ಹೊರಡ್ತಾ ಇದ್ವಿ ಬೇಕ್ರಿಯಲ್ಲಿ ತಿಂಡಿ ತಗೊಂಡು. ನಮ್ಮವರು
ಸ್ಮೂತಿ ಕುಡಿತಾ ಇದ್ದಾರೆ. ಎಸ್ ಗೈಸ್, ಇವಾಗ ಸ್ವಲ್ಪ ಸಮಾಧಾನ ಆಯಿತು, ರೆಡಿ ಆಯ್ತಲ್ವಾ, ಹೋಗ್ತಾ ಇದ್ದೀವಿ ಗೈಸ್. ಎಸ್ ಗೈಸ್, ನಮ್ಮ ಆಂಟಿ ಅವ್ರ ಮನೆಗೆ ಬಂದ್ವಿ, ಊಟ ಮಾಡ್ತಾಯಿದ್ದೀವಿ ಗೈಸ್. ಫುಲ್ ನಾನ್ ವೆಜ್ ಬ್ಯಾಟಿಂಗ್, ಊಟ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಗೈಸ್. ಸಿಂಗಾರ ಇವಾಗ ನಿನ್ ತಮ್ಮನವ್ರನ್ನ ಮಾಡ್ಯಾಕೆ ಹೇಳಮ್ಮ, ಎಲ್ಲ ಮಕ್ಕಳನ್ನ ಹಳ್ಳಿಯರನ್ನ ನೋಡ್ತಾ ಇದ್ದಲ್ಲ, ಏನ್ ಅನ್ಸ್ತೈತೆ? ಎಲ್ಲ ಖುಷಿ ಅನ್ನಿಸ್ತೈತೆ. ಎಲ್ಲಾ ಮಕ್ಕಳನ್ನು ಇವೆಲ್ಲ ಎಲ್ಲಾರನ್ನು ನೋಡಿ ಖುಷಿ ಅನ್ನಿಸ್ತೈತೆ. ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ನಿನ್ ಹಿಂದೆ ಒಂದು ಕಿಚ್ಚಿದೆ ತಾಯಿ, ನನ್ನ ಹಿಂದೆ ಇರೋ ಕಿಚ್ಚು ಇವ್ರೆ. ಮೊದಲನೇ ಕಿಚ್ಚು, ಇದು ಕಿಚ್ಚ 2, ಇದು ಕಿಚ್ಚ 3, ಇದು ಕಿಚ್ಚ 4. ಈ ಕಿಚ್ಚ ಅಂದ್ರೆ ನಂಗೆ ಇಷ್ಟ. ಶ್ರೈ ಮಗ, ಶ್ರೇಯು ಒಬ್ಬರೇ ಎಲ್ಲ ಎಗ್ರೈಸ್ ಮಾಡೋದು ಬಿಡ್ತಾನೆ. ಇರು ಆಯ್ ಬುಜ್ಜಿ, ಇರು ಹೇಳಮ್ಮ, ನೀನೇನು ಹೇಳಮ್ಮ, ಮಾತಾಡಮ್ಮ. ಇರು ನಾನು ಕೇಳ್ತೀನಿ. ಎಲ್ಲಾ ಮಕ್ಕಳು, ಅಳಿಂದ್ರು, ಮೊಮ್ಮಕ್ಕಳು ಎಲ್ಲ ಖುಷಿ, ಎಲ್ಲಾರನ್ನು ನೋಡಿದ್ರೆ ಖುಷಿ 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 ಖುಷಿ. ಇಲ್ಲ ಬಿಡು, ನಮ್ದು ವಿಡಿಯೋಗಳೆಲ್ಲ ಹೆಂಗ್ ನೋಡ್ತಾ ಇದೀಯಾ? ಸೂಪರ್ గా ನೋಡ್ತೀನಿ, ಫಸ್ಟ್ ನೋಡ್ತೀನಿ, ನಂಗೆ ಖುಷಿ ಆಗ್ತದೆ. ಇವಾಗ ಎಲ್ಲಿಗೆ ಬಂದಿರೋದ್ ನೀನ? ನಾನು ನಿಮ್ಮ ಆಂಟಿ ಮನೆಗೆ. ಯಾಕ ನೀನ್ ಚಿಕ್ಕ ಮಗಳು ಅಂದ್ರೆ ಆಗಲ್ಲೇನೋ? ನಾನು ಚಿಕ್ಕ ಮಗಳ ಮನೆಗೆ ಬಂದಿರೋದು. ಅಯ್ಯೋ, ಅವಳ ತಕ್ಕದಾಗೆ ಮಾತಾಡ್ತಾನ, ಅವಳ ತಕ್ಕದಾಗೆ ಏನೆಲ್ಲ ಹೇಳ್ಕಾಗ್ತಾ ಇದ್ದೆ? ಬಿಳಿಗಡ್ಡ ನಾನು ನೋಡ್ದಾಗೆಲ್ಲ ಬಿಳಿಗಡ್ಡಗೆ ಇರ್ತೀಯ. ನೀವೆಲ್ಲ ಕರ ಬರ್ರಿ, ಅದು ಬೇಡ, ಇದು ನಮ್ಮ ಆಂಟಿ ಮನೆಯಲ್ಲೂ ನಾನೇ, ನಮ್ಮ ಅಜ್ಜಿ ಮನೆಯಲ್ಲೂ ನಾನೇ, ನನ್ ಗಂಡನ ಮನೆಯಲ್ಲೂ ನಾನೇ, ನಮ್ಮ ಮಮ್ಮಿ ಮನೆಯಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಎಲ್ಲರಿಗೂ ಯಾಕಮ್ಮ, ಯಾಕೆ ನಾನು ಎಲ್ಲೆಲ್ಲೂ ನಾನೇ ಇರೋದ? ನಮ್ಗಿರೋದು ಒಂದ್ ಮಗ, ಎಲ್ಲಾ ಕಡೆ ಖುಷಿಗಿರೋದೇ ನಮ್ ಖುಷಿ. ಮಗಳು, ಮುತ್ತಿನ ಮಗು, ನೀನು ಬಂದು ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀಯ ಅಂತ ನನ್ನ ಇದು. ನೀನೇ ಅವತ್ತು ಬರ್ದಿದ್ರೆ ಇವತ್ತು ನಮ್ ಹೆಣ್ಮಗು ಇರ್ತಾರೆ ಅಲ್ಲ. ನೀನ್ ಬಂದು ಎಷ್ಟಾಲಿಂದಕ್ಕೆ ಬಂದು ನೋಡಿ, ನಾನು ಬಂದು 8-16 ಜನ ಕರ್ಕೊಂಬಂದಿ, ನೀನ್ ಬಂದು 4-5 ಜನ ಕರ್ಕೊಂಬಂದಿ, ಒಂದು ಅಲ್ಕು ಮಿಸ್ ಆಯ್ತು. ನಿನ್ ಮಗನ್ ಕೇಳೋ ಚೆನ್ನಾಗ್ ನೋಡ್ಕ ಅಂತ. ಬಂಗಾರ ಬಂಗಾರ, ನನ್ನ ಮಗು ಹೇಳಷ್ಟೇ ಇಲ್ಲ. ಇವಾಗ ಫೋನ್ ಮಾಡ್ತೀನಿ ನಾನು, ಏನ್ ಬಿಸಿ ದೇವ್ರ ಮುಂದ್ಗಡೆ ಇಟ್ಬಿಟ್ಟಿದ್ದೀವಿ, ಅದಕ್ಕೇನು ಆಗ ಅಲ್ಲಿ ಬಿಸಿನೀರಂತೆ. ಹೌದಾ ನಿಮ್ಮ ಮನ್ಯಾಗ ಇರ್ತಾವ ಇಷ್ಟೊಂದು? ಸಖತ್ ಬಿಸಿ ಇತ್ತು, ಬಿಸಿ ನೀರು, ಸೋಲಾರ್ದು ಬಿಸಿ ನೀರು ಬಿದ್ದು ಇವಾಗ ಸ್ವಲ್ಪ ಓಕೆ, ಸ್ಕಿನ್ ಔಟ್ ಆಗ್ತಾ ಇತ್ತು, ಹೊಸ ಸ್ಕಿನ್ ಬರ್ತಾ ಇತ್ತು. ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಮದ್ವೆ ಇತ್ತಲ್ಲ, ಇಲ್ಲ ಬರ್ನೀಲ್ ಹಚ್ಚಿದ್ದೇವೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಬರ್ನಲ್ಲಿ ಹಚ್ಬೋದು, ಹಂಗೆ ಆ ತಕ್ಷಣ ಕೋಲ್ಗೇಟ್ ತಕ್ಕನೆ ಹಚ್ಬೋದು. ಅಲ್ಲೂ ಪೇಸ್ಟ್ ಇರ್ತದಲ್ಲ, ಅಲ್ಲೂ ಪೇಸ್ಟ್ ಹಚ್ಚಬಾರ್ದು, ಕೆಮಿಕಲ್ ಅದಲ್ಲ. ಪೇಸ್ಟ್ ಹಚ್ಚಬಾರ್ದು, ಬರ್ನೀಲ್ ಹಚ್ಚಿದ್ಮೇಲೆ ಕಡಿಮೆ ಬಿದ್ದೈತೆ. ಉರಿಯೋದೇ ಕಮ್ಮಿ ಬಿದ್ದೈತದ ಏನೋ. ಹಾಯ್ ಗಾಯ್ಸ್ ಅನ್ನು ನಾನೆಲ್ಲಿ ಬರಲ್ಲ. ಅವು ನೋ ನೋ
ಬರಲ್ಲ ನೀನು ಹ್ಞೂ ಬಾ ಅವ್ರಿಗೆ ಹೇಳ್ಕೊಡು ಹೋಗು. ನೀಗೆ ಹೇಳ್ಕೊಡ್ತಿದ್ನಲ್ಲ. ನಂಗೆ ಸಪ್ರೇಟ್. ಎಸ್ ಗೈಸ್, ಇವಾಗ ಕುಂಕುಮ ಕೊಡ್ತಾ ಇದ್ದಾರೆ, ತಗೊತಾ ಇದ್ದೀವಿ ಗೈಸ್. ಹೊಸದಾಗಿ ಮದುವೆ ಆಗಿ ಹೋಗಿದ್ದ ಕಡೆ ಎಲ್ಲನೂ ಕುಂಕುಮ ಕೊಡ್ತಾರೆ. ಅದು ಒಂಥರ ಖುಷಿ ಅನಿಸುತ್ತೆ. ಇದೊಂಥರ ಮ್ಯಾಂಡೇಟ್ರಿ ವರ್ಕ್ ಕೂಡ. ಏನೋ ಒಂಥರ ಖುಷಿ, ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಖುಷಿ ಕೊಡುತ್ತೆ ಗೈಸ್. ನಾವು ಇನ್ನೇನು ಹೊರಡೋದೇ ಗೈಸ್. ನೋಡಿ, ನಮ್ಮ ಅಕ್ಕಂದು ಮದುವೆ ಆಗಿ 1 ವರ್ಷ ಆಗ್ತಾ ಇದೆ. 2 ತಿಂಗಳು ಹೋದ್ರೆ ಇನ್ನು 2 ತಿಂಗಳಲ್ಲ, ಇನ್ನು 3 ತಿಂಗಳು ಹೋಗ್ಬೇಕು. ಇನ್ನು 3 ತಿಂಗಳು ಹೋದ್ರೆ 9 ಮಂತ್ಸ್ ಆಗಿದೆ ನಾವು ಮದುವೆ ಆಗಿ. ಇನ್ನು ನಮ್ಮ ಅಕ್ಕನ್ನ ಇನ್ವೈಟ್ ಮಾಡೋರು ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಇನ್ನೂ ಎಲ್ಲ ಕಡೆ ಹೋಗಿ ಬರೋದು ಇನ್ನೂ ಮುಗ್ದಿಲ್ಲ. ನಮ್ಮ ಭಾವನೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಗೈಸ್? ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ಯಾಕ? ಎಲ್ಲಿ ಬಂದಿದ್ದೀರಾ? ನಮ್ಮ ಆಂಟಿ ಮನೆಗೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿವರೆಗಿನ ಅಪ್ಡೇಟ್ ಇದೆ. ಮತ್ತೆ ಆಮೇಲೆ ನಮ್ಮ ಅಕ್ಕನೇ ಕಂಟಿನ್ಯೂ ಮಾಡ್ತಾರೆ. ಮನಿ ಬಾಯ್, ಚೇತು ಬಾಯ್. ನೋಡ್ದೆ ಚೇತಿ ಅಳ್ಬೇಡ, ಚೇತಿ ಬಾಯ್. ನೀನ್ ಹೇಳ್ಬೇಡ, ಬಾ ಅಚ್ಚು. ಬಾಯ್ ಆಂಟಿ, ಅಂಕಲ್ ಬಾಯ್ ಬಾಯ್ ಬಾಯ್ಸ್ ಬಾಯ್ಸ್. ಎಸ್ ಗೈಸ್, ನಮ್ಮ ಆಂಟಿ ಅವ್ರ ಊರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ತವ್ರೂರಿಗೆ, ನಮ್ಮ ಡ್ಯಾಡಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಬಾಯ್.